ಈಗಿನ ಕಾಲದ ಹೆಣ್ಮಕ್ಳಿಗೆ, ಅದರಲ್ಲೂ ಈಗ ಕಾಲೇಜ್ಗೆ ಹೋಗ್ತಿರೋಂಥ ಹೆಣ್ಮಕ್ಳಿಗೆ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಯಾವಾಗಲೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಬುದ್ಧಿ ಮಾತು ಹೇಳ್ತಿರ್ತಾರೆ, ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ಅಂತ ಹೇಳ್ತಾರೆ, ಓದ್ಕೊಳ್ರಿ ಅಂತ ಹೇಳ್ತಾರೆ, ಫ್ರೆಂಡ್ಸ್ಗಳ ಜೊತೆ ಸುತ್ತಾಟ, ಅವ್ರನ್ನ ಮನೆ ಕರೆಯೋದು ಇದೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ, ಯಾರನ್ನು ಸುಲಭವಾಗಿ ನಂಬೇಡ ಅಂತ ಹೇಳ್ತಾರೆ, ಪದೇ ಪದೇ ಮೊಬೈಲ್ ಇಟ್ಕೊಳ್ಳೋದು ಅಥವಾ ಓದೋದನ್ನ ಬಿಟ್ಟು ಮೊಬೈಲನ್ನೇ ನೋಡ್ತಾ ಇರೋದು, ಇವರೆಲ್ಲ ಮಾಡಿದಾಗ ಅಪೋಸ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಅನುಭವದಲ್ಲಿ ಏನೋ ಒಂದು ನಿಜಾಂಶ ಇರುತ್ತೆ. ಆದರೆ ನೀವು ತಂದೆ ತಾಯಿ ಬೈತೀರಾ ಅಂತ ಹೇಳಿ ಅವ್ರ ಮಾತೇ ನಿಮಗೆ ಹಿಂಸೆ ಆಗಕ್ಕೆ ಶುರುವಾಗುತ್ತೆ. ಮನೆಗೆ ಬಂದರೆ ಅಪ್ಪ ಅಮ್ಮನ ಮುಖ ನೋಡಿದ್ರೆ ಒಂದು ನಗು ಬರೋದಿಲ್ಲ, ಅವ್ರನ್ನ ಮಾತಾಡಿಸ್ಬೇಕು ಅನ್ಸೋದಿಲ್ಲ. ಆದರೆ ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲನೂ ಕೂಡ ಹೌದು, ಓಕೆ ಮಾಡು, ಹೋಗೋಣ, ಹೊರಗಡೆ ಹೋಗಿ ತಿನ್ನೋಣ ಅಂತಾರಲ್ಲ, ಅವ್ರನ್ನ ಬೇಗ ನಂಬ್ತೀರಿ. ಹಿಂದಿನ ಕಾಲದಲ್ಲಿ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಬೈಯೋರು ಬಾಗ್ಲಲ್ಲಿರಬೇಕು, ನಗೋರು ನೆರೆಯಲ್ಲಿರಬೇಕು ಅಂತ ಹೇಳಿ. ನೆರೆ ಅಂದರೆ ಅವರ ಮನೆಯಿಂದ ಹೊರಗೆ ಅಂತ ಹೇಳಿ. ಯಾಕೆ ಅಂದರೆ ಬೈಯೋರಿದ್ದಾಗಲೇ ನಮ್ಮ ಜೀವನ ಯಾವಾಗಲೂ ಚೆನ್ನಾಗಿರೋದು. ನಿಮ್ಮ ಅಪ್ಪ ಅಮ್ಮನ ಬುದ್ಧಿ ಮಾತು ಯಾವತ್ತೂ ನಿಮ್ಮನ್ನು ಕೆಡ್ಸೋಕ್ಕಾಗಿರೋದಿಲ್ಲ, ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಿರುತ್ತೆ. ಯಾಕೆಂದರೆ ಈ ಟೀನೇಜು ಅಥವಾ ಒಂದು 25 ಇಯರ್ಸ್ ಒಳಗೆ ನಮಗೆ ಒಳ್ಳೆ ಗುಡ್ ಡಿಸಿಷನ್ ಮೇಕಿಂಗ್ ಬರೋದಿಲ್ಲ. ಓಕೆ, ಅಂದರೆ ಯಾವುದೇ ನಿರ್ಧಾರವನ್ನು ಅಳೆದು ತೂಗಿ ತಗೊಳ್ಳೋಕ್ಕೆ ಬರೋದಿಲ್ಲ. ಈ ವಯಸ್ಸಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಮತ್ತೆ ನಮ್ಮ ಲೈಫಲ್ಲಿ ಸರಿ ಮಾಡ್ಕೊಳಕ್ ಆಗೋದಿಲ್ಲ. ಸ್ಟೂಡೆಂಟ್ ಲೈಫಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಅದನ್ನು ನಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ತಿದ್ದುಕೊಳ್ಳೋಕೆ ಚಾನ್ಸ್ ಅನ್ನೋದೇ ಸಿಗೋದಿಲ್ಲ. ಏನೇ ಬಂದರೂ ಅದರಲ್ಲಿ ಎಣಗಬೇಕು, ಅದರಲ್ಲೇ ಬದುಕಬೇಕು ಅನ್ನೋ ಒಂದು ಸಿಚುಯೇಷನ್ನು ಎದುರಾಗುತ್ತೆ. ಹಾಗಾಗಿ ಅಪ್ಪ ಅಮ್ಮನ ಮಾತನ್ನು ತೆಗೆದು ಹಾಕ್ದಲೇ ಅವ್ರಿಗೊಂಚೂರು ಗೌರವ ತೋರಿಸ್ತಾ, ಅವ್ರು ಹೇಳಿದ್ದನ್ನು ಬಿಲೀವ್ ಮಾಡ್ತಾ, ಅವರ ಅನುಭವದ ಮೇಲೆ ನಿಮ್ಮ ಜೀವನವನ್ನು ರೂಪಿಸ್ಕೊಂಡ್ರೆ ಮುಂದೆ ನೀವು ತುಂಬ ಚೆನ್ನಾಗಿ ಬದುಕ್ಬೋದು.